ನಮಸ್ತೆ ಮೌನಿಕಾ ತಿಲಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ತುಳಸಿ ಪೂಜೆ, ತುಳಸಿ ವಿವಾಹ ಏನು ಯಾವ ಥರ ಮಾಡಿದೆ ಮನೆಯಲ್ಲಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ತುಳಸಿ ಪೂಜೆ ಯಾಕೆ ಮಾಡ್ತಾರೆ, ತುಳಸಿ ಕಥೆಯ ಹಿಂದೆ ಏನಿದೆ ಅಂತ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ತೀನಿ. ಒಂದು ಬಾರಿ ಸತ್ಯಭಾಮ ಶ್ರೀಕೃಷ್ಣನ ಹತ್ತಿರ ಹೋಗಿ ತುಳಸಿ ಗಿಡಕ್ಕೆ ಯಾಕೆ ಪೂಜೆ ಮಾಡುತ್ತಾರೆ, ದೀಪ ಹಚ್ಚುತ್ತಾರೆ ಏಕೆ ಎಂದು ಸತ್ಯಭಾಮ ಕೃಷ್ಣನನ್ನು ಕೇಳುತ್ತಾರೆ. ಹಾಗೆ ಕೃಷ್ಣನು ಒಂದು ಕತೆ ಹೇಳುತ್ತಾರೆ. ಇದೇ ದಕ್ಷಿಣ ಎಂಬ ನದಿ ಇತ್ತು. ಆ ನದಿಯ ಹತ್ತಿರ ಹರಿಹರ ಎಂಬ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದರು. ವೇದ ಮತ್ತು ಪಂಡಿತರೂ ಸಹ ಆಗಿದ್ದರು. ಆದರೆ ಅವರ ದುರಾದೃಷ್ಟ ಏನು ಎಂದರೆ ದುರಂಕಾರಿಯ ಹೆಂಡತಿ ಸಿಕ್ಕಳು. ಯಾವಾಗಲೂ ಅವರನ್ನು ಅವಮಾನ ಮಾಡುತ್ತಿದ್ದಳು. ಮರ್ಯಾದೆ ಮತ್ತು ಊಟ ಸಹ ಹಾಕುತ್ತಿರಲಿಲ್ಲ. ಯಾರಾದರೂ ನೆಂಟರು ಬಂದರೂ ಸರಿಯಾಗಿ ಉಪಚಾರ ಮಾಡುತ್ತಿರಲಿಲ್ಲ. ಬೇರೆಯವರ ಗಂಡಸರ ಜೊತೆ ಮಾತನಾಡುತ್ತಾ ತನ್ನ ಗಂಡನನ್ನು ಅವಮಾನ ಮಾಡುತ್ತಿದ್ದಳು. ಆಗ ಬ್ರಾಹ್ಮಣ ಇದೆಲ್ಲ ತಪ್ಪು, ಬದಲಾಗು ಎಂದು ಹೇಳುತ್ತಿದ್ದರು. ಆದರೆ ಅವಳು ನಿನ್ನಂಥ ಭಿಕಾರಿನ ಮದುವೆಯಾಗಿದ್ದು ದೊಡ್ಡ ತಪ್ಪು ಎಂದು ಬೈಯುತ್ತಿದ್ದಳು. ತನ್ನ ಪತಿ ಎದುರಿಗೂ ವೇಶ್ಯಾವಾಟೆ ಮಾಡೋಕೆ ಶುರು ಮಾಡುತ್ತಾಳೆ. ಗಂಡಸರನ್ನು ಹುಡುಕಿಕೊಂಡು ಹೋಗುವಾಗ ಕಾಡಿನಲ್ಲಿ ಭಯಂಕರವಾದ ಹುಲಿ ಅಡ್ಡಗಟ್ಟುತ್ತೆ. ಹುಲಿಯ ಕಣ್ಣು ಬ್ರಾಹ್ಮಣ ಸ್ತ್ರೀಯ ಮೇಲೆ ಬಿತ್ತು. ಅವಳನ್ನು ತಿನ್ನಲು ಮುಂದಾದಾಗ ಅವಳಿಗೆ ಭಯ ಬಂದು ದಯೆ ನನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಂಡಳು. ಇವತ್ತು ನೀನು ನನ್ನ ಆಹಾರ, ಇವತ್ತು ಆ ಪ್ರಕೃತಿಯೇ ನನಗೆ ನಿನ್ನ ಆಹಾರ ಎಂದು ಕಳಿಸಿದೆ. ಹುಲಿ ಮಾತನಾಡೋದನ್ನು ಕಂಡು ಆಶ್ಚರ್ಯವಾಯಿತು. ಅವಳು, ನಿನಗೆ ಮಾತನಾಡುತ್ತಿದ್ದೀಯಾ? ನೀನು ಹುಲಿ ಅಲ್ಲ ಯಾರು ಎಂದು ಬ್ರಾಹ್ಮಣ ಸ್ತ್ರೀ ಕೇಳಿದಾಗ ಹುಲಿ ಅವಳನ್ನು ತಿನ್ನದೆ ಜೀವಿತ ಕಥೆ ಹೇಳುತ್ತೆ. ಪಾಪಿಗಳನ್ನು ತಿಂದರೆ ಈ ಜೀವಿತದಿಂದ ವಿಮುಕ್ತಿ ಆಗುತ್ತೆ. ನನ್ನ ಕತೆ ಹೇಳುತ್ತೀನಿ ಕೇಳು. ಹುಲಿ ಹೇಳುತ್ತೆ, ಒಂದೊಮ್ಮೆ ದಕ್ಷಿಣ ದೇಶದ ತೀರದಲ್ಲಿ ಪವಿತ್ರವಾದ ನೀರಿತ್ತು. ಅಲ್ಲಿಯೇ ಒಬ್ಬ ಬ್ರಾಹ್ಮಣನು ವಾಸವಾಗಿದ್ದ. ಎಷ್ಟೋ ಪುಣ್ಯ ಮಾಡಿ ಬ್ರಾಹ್ಮಣನ ಮಗನಾಗಿ ಜನಿಸಿದೆ. ಆದರೆ ಬ್ರಾಹ್ಮಣನ ಸದ್ಗುಣಗಳು ಬರಲಿಲ್ಲ. ನನ್ನಲ್ಲಿ ಧನವನ್ನು ಸಂಪಾದಿಸುವ ಆಸೆ ಹೆಚ್ಚಾಯಿತು. ಆಸೆಯಿಂದ ಅಕ್ರಮ ಮಾರ್ಗದಲ್ಲಿ ಧನವನ್ನು ಸಂಗ್ರಹಣ ಮಾಡಿದೆ. ಯೋಗಗಳನ್ನು ಮಾಡಿದೆ. ಆದರೆ ಅದಕ್ಕೂ ಧನವನ್ನು ನಿರೀಕ್ಷೆ ಮಾಡಿದೆ. ತುಂಬ ಪಾಪ ಕಾರ್ಯಗಳನ್ನು ಮಾಡಿದೆ. ಹೀಗೆ ಸಮಯ ಮುಗಿಯಿತು. ನಾನು ಮುದುಕನಾಗಿ ಹೋದೆ. ಅದಾಗಲೂ ಧನವನ್ನು ಸಂಪಾದಿಸಬೇಕೆಂಬುವ ಅತಿಯಾಸೆ ಹೋಗಲಿಲ್ಲ. ಹೀಗೆ ನದಿಯ ಹತ್ತಿರ ಹೋಗಿ ಪಂಡಿತರ ಜೊತೆ ಸೇರಿ ತಪ್ಪು ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿದೆ. ಆ ಸಮಯದಲ್ಲಿ ಒಂದು ನಾಯಿ ನನ್ನ ಹತ್ತಿರ ಬಂದು ಹಾಗೆ ಓಡಿಸಲು ಹೋದೆ. ಅದು ನನ್ನನ್ನು ಕಚ್ಚಿ ಸಾಯಿಸಿತು. ಆ ನಂತರ ಯಮದೂತರು ಪ್ರತ್ಯಕ್ಷರಾದರು. ಈ ರೀತಿಯ ಪಾಪಗಳನ್ನು ಮಾಡಿದ ನನಗೆ ನರಕದಲ್ಲಿ ಅದೆಷ್ಟೋ ಶಿಕ್ಷೆ ಕೊಟ್ಟರು. ಎಲ್ಲ ನರಕ ಕಷ್ಟ ಅನುಭವಿಸಿದ ಮೇಲೆ ಮತ್ತೊಮ್ಮೆ ಜನ್ಮ, ಹುಲಿಯ ಜನ್ಮ ಸಿಕ್ಕಿತು. ನನಗೆ ಪೂರ್ವ ಜನ್ಮದ ಬಗ್ಗೆ ಗೊತ್ತು. ಆದ್ದರಿಂದ ನಾನು ಒಳ್ಳೆಯವರನ್ನು ತಿನ್ನಬಾರದು ಎಂದು ಪ್ರತಿಜ್ಞೆ ಮಾಡಿದೆ. ಆದರೆ ನಿನ್ನಂಥ ಪಾಪಿಗಳನ್ನು ಕೊಂದು ತಿಂದರೆ ನನಗೆ ಪಾಪಗಳ ಪ್ರಾಯಶ್ಚಿತ್ತ ಆಗೋಲ್ಲ ಎಂದು ಬ್ರಾಹ್ಮಣ ಹೆಂಡತಿಯನ್ನು ತಿಂದು ಹಾಕಿತು. ಅವಳ ಆತ್ಮವನ್ನು ಯಮದೂತರು ಯಮಲೋಕಕ್ಕೆ ಕರೆದುಕೊಂಡು ಹೋದರು. ಅವಳ ಪಾಪಗಳನ್ನು ಚಿತ್ರಗುಪ್ತರು ಕೂಡ ಸಹಿಸದೆ ಘೋರ ಶಿಕ್ಷೆಯನ್ನು ವಿಧಿಸುತ್ತಾರೆ. ಎಷ್ಟೋ ಕಾಲದವರೆಗೆ ಅವಳನ್ನು ಅಗ್ನಿಕುಳದಲ್ಲಿ ಬಿಟ್ಟು ಶಿಕ್ಷೆ ಕೊಡುತ್ತಾರೆ. ಆ ನಂತರ ಅವಳು ಒಬ್ಬ ನಿರಗತಿಕನ ತಿರುಕನ ಮನೆಯಲ್ಲಿ ಹುಟ್ಟುತ್ತಾಳೆ. ಯಾವ ರೀತಿಯ ದಾನ ಧರ್ಮ ಹಿಂದೂ ಸಂಪ್ರದಾಯ ತಿಳಿಯದ ಮನೆಯಲ್ಲಿ ಹುಟ್ಟಿದ್ದರಿಂದ ಸುಮಾರು 20 ವರ್ಷಗಳ ಕಾಲ ಅವ್ಯವಸ್ಥೆಯಿಂದ ಬದುಕುತ್ತಾಳೆ. ಆ ನಂತರ ಒಂದು ಊರಿನ ಹತ್ತಿರ ಹೋದಾಗ ಕೆಲವೊಂದಷ್ಟು ಸ್ತ್ರೀಯರು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚುವುದನ್ನು ನೋಡುತ್ತಾಳೆ. ಯಾಕೆ ಗಿಡಕ್ಕೆ ಪೂಜೆ ಮಾಡುತ್ತಾರೆ ಎಂದು ಆಶ್ಚರ್ಯವಾಗಿ ಅವರ ಹತ್ತಿರ ಕೇಳುತ್ತಾಳೆ. ತುಳಸಿಯ ಪೂಜೆ ಮಾಡೋದ್ರಿಂದ ಎಲ್ಲ ಪಾಪಗಳು ದೂರವಾಗುತ್ತೆ ಎಂದಾಗ ಅವಳು ಸಹ ದೀಪವನ್ನು ಇಟ್ಟು ಪೂಜೆ ಮಾಡುತ್ತಾಳೆ. ಕಾಲ ನಂತರ ಒಂದು ದಿನ ಅವಳಿಗೆ ಎದೆನೋವು ಬಂದು ಸಾವನ್ನಪ್ಪುತ್ತಾಳೆ. ಹಾಗೆ ಯಮದೂತರು ಬಂದು ಎಳೆದು ಹೋಗುತ್ತಾರೆ. ಹಾಗೆ ವೈಕುಂಠ ದ್ವಾರಪಾಲಕರು ಯಮದೂತರನ್ನು ತಡೆಯುತ್ತಾರೆ. ಹಾಗೆ ದ್ವಾರಪಾಲಕರು ಎಷ್ಟೋ ವರ್ಷಗಳವರೆಗೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ತುಳಸಿ ಗಿಡವನ್ನು ಪೂಜಿಸುತ್ತಿದ್ದಾಳೆ. ಆದ್ದರಿಂದ ಮಾಡಿದ ಪಾಪಗಳು ಕೂಡ ಹೋಗಿವೆ ಎಂದು ದ್ವಾರಪಾಲಕರು ಹೇಳುತ್ತಾರೆ. ಆಗ ಯಮದೂತರು ದ್ವಾರಪಾಲಕರ ಹತ್ತಿರ ತುಳಸಿ ಬಗ್ಗೆ ಕೇಳುತ್ತಾರೆ.
ತುಳಸಿ ಶ್ರೀ ಸಖೆ ಶಿವೆ ಪಾಪಹರಿಣಿ ಪುಣ್ಯತೆ ನಮಸ್ತೆ ನಾರದಾನುತೆ ನಮೋ ನಾರಾಯಣ ಪ್ರಿಯೆ ಎಂದು ಜಪಿಸುತ್ತಾ ಯಾರು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಎಂದಾದರೂ ಒಂದು ದಿನ ಸರ್ವ ಸುಖಗಳು ಸಿಗುತ್ತದೆ, ಅವರ ಪಾಪಕರ್ಮಗಳು ತೊಲಗುತ್ತೆ ಎಂದು ದ್ವಾರಪಾಲಕ ಯಮದೂತರಿಗೆ ಹೇಳುತ್ತಾರೆ. ತುಳಸಿಯನ್ನು ಪೂಜೆ ಮಾಡುವಾಗ ವಿಷ್ಣುವನ್ನು ಕೂಡ ಸ್ಮರಿಸಬೇಕು ಎಂದು ಕೃಷ್ಣದೇವರು ಸತ್ಯಭಾಮೆಗೆ ಹೇಳುತ್ತಾರೆ. ಈ ದಿನ ಯಾಕೆ ತುಳಸಿಗೆ ವಿವಾಹ ಮಾಡುತ್ತಾರೆ, ಇದರ ಕಥೆನೂ ಸಹ ಕೇಳೋಣ. ಪದ್ಮಪುರಾಣದ ಪ್ರಕಾರ ವೃಂದ ಎನ್ನುವ ಯುವತಿ ಜಲಂಧರ ಎನ್ನುವ ದುಷ್ಟ ರಾಕ್ಷಸನನ್ನು ಮದುವೆಯಾಗಿರುತ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ. ಇದು ಜಲಂಧರನಿಗೆ ಇಷ್ಟವಿರುವುದಿಲ್ಲ. ಅವನು ದೇವಾನುದೇವತೆಗಳ ಮೇಲೆ ಯುದ್ಧವನ್ನು ಮಾಡುತ್ತಾ ಇರ್ತಾನೆ. ಈ ಪರಿಸ್ಥಿತಿಯಲ್ಲಿ ಶಿವ ಮತ್ತು ಅನ್ಯ ದೇವತೆಗಳು ವಿಷ್ಣುವಿನ ಮೊರೆ ಹೋಗುತ್ತಾರೆ. ವೃಂದೆಯ ಶುದ್ಧವಾದ ಪತಿವ್ರತ ಧರ್ಮದಿಂದ ಜಲಂಧರ ಸಾವನ್ನು ಗೆದ್ದಿರುತ್ತಾನೆ. ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಅವಳನ್ನು ಮೋಹಿಸಿ ಆಕೆಯ ಪತಿವ್ರತ ಧರ್ಮಕ್ಕೆ ಧಕ್ಕೆ ತರುತ್ತಾರೆ. ಆ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನು ಸಂಹರಿಸುತ್ತಾರೆ. ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತಂದ ವಿಷ್ಣುವಿಗೆ ವೃಂದ ಹೃದಯಹೀನನಾದ ನೀನು ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪವನ್ನು ಕೊಡುತ್ತಾಳೆ ಮತ್ತು ವೃಂದೆ ಪತಿಯ ಚಿತಕ್ಕೆ ಹಾರಿ ಸಾವನ್ನಪ್ಪುತ್ತಾಳೆ. ವಿಷ್ಣುವು ಆಕೆಯ ಪತಿವ್ರತ ಧರ್ಮವನ್ನು ಮೆಚ್ಚಿ ಆಕೆಯ ಶಾಲಿಗ್ರಾಮವಾಗಿ ಪ್ರಚೋದಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾರೆ. ಇದರ ಸಂಕೇತ ತುಳಸಿ ಶಾಲಿಗ್ರಾಮ ವಿವಾಹ ಎನ್ನುತ್ತಾರೆ. ತುಳಸಿ ಗಿಡಕ್ಕೆ ವಿವಾಹ ಎಂದರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಹಿಂದೂ ಮದುವೆಗಳು ಪ್ರಾರಂಭ ಎಂದರ್ಥ. ವಿವಿಧ ಕಥೆ ಪುರಾಣಗಳಲ್ಲಿ ತುಳಸಿ ಬಗ್ಗೆ ವಿವಿಧ ಕಥೆಗಳಿವೆ. ತುಳಸಿ ಎಂದರೆ ತುಲನ ನಾಸ್ತಿ, ಅಂದರೆ ಅವಳಿಗೆ ಯಾವುದೇ ತರವಾದ ತುಲನನೇ ಇಲ್ಲ. ಭಗವಂತನ ಸೇವೆಯಲ್ಲಿ ತುಳಸಿ ಅಗ್ರಸ್ಥಾನವನ್ನು ಪಡೆದಿದ್ದಾಳೆ. ತುಳಸಿ ಎಲೆ ಇಲ್ಲದೆ ಭಗವಂತ ಏನನ್ನೂ ಸ್ವೀಕರಿಸುವುದಿಲ್ಲ. ಭಗವಂತನ ಪಾದದಲ್ಲಿ ಸ್ಥಾನವನ್ನು ಪಡೆದವಳು ತುಳಸಿ. ಈ ದಿನ ತುಳಸಿ ಗಿಡದ ಜೊತೆ ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ತಂದು ಪೂಜಿಸುತ್ತಾರೆ. ವೃಂದೆಯ ಆತ್ಮವು ರಾತ್ರಿ ಇಡೀ ಇದ್ದು ಮರುದಿನ ಬೆಳಗ್ಗೆ ಹೊರಟು ಹೋಗುತ್ತದೆ ಎಂಬ ನಂಬಿಕೆ ಇದೆ. ವೃಂದಾಯೇ ತುಳಸಿ ದೇವಿಯೇ ಪ್ರಿಯಾಯೇ ಕೇಶವಸ್ಯ ಚ ಕೃಷ್ಣ ಭಕ್ತಿ ಪ್ರದೇ ದೇವಿ ಸತ್ಯವತೇ ನಮೋ ನಮಃ. ಪ್ರತಿದಿನ ತುಳಸಿ ಪೂಜೆ ಯಾರು ಮಾಡುತ್ತಾರೋ ಅವರು ಕೃಷ್ಣ ಭಕ್ತಿಗೆ ಪಾತ್ರರಾಗುತ್ತಾರೆ. ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮ ಹತ್ಯಾದಿಕಾನಿ ಚ ತಾನಿ ತಾನಿ ಪ್ರಣಶ್ಯತಿ ಪ್ರದಕ್ಷಿಣಂ ಪದೇ ಪದೇ. ಈ ಮಂತ್ರವನ್ನು ಪ್ರತಿದಿನ 3 ಸಲ ಯಾರು ಹೇಳುತ್ತಾರೋ ಅಂತಹವರು ಬ್ರಹ್ಮಹತ್ಯೆ ಅಂತಹ ಘೋರ ಪಾಪಗಳಿಂದ ಮುಕ್ತರಾಗುತ್ತಾರೆ. ಹರೇ ಕೃಷ್ಣ. ನಿಮಗೆ ಈ ಕಥೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾವು ನಮ್ಮ ಮನೆಯಲ್ಲಿ ನಾವು ಏನು ಪೂಜೆ ಮಾಡ್ತೀವೋ ನಮ್ಮ ಮಕ್ಕಳು ಸಹ ಅದೇ ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ಆಧ್ಯಾತ್ಮಿಕವಾಗಿ ಸ್ವಲ್ಪನಾದರೂ ತಿಳ್ಕೊಂಡಿದ್ರೆ ಅದು ನಮ್ಮ ಮಕ್ಳಿಗೂ ತಿಳಿಸಿದ್ರೆ ಅವರು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ನಮ್ಮ ಮನೆಯಲ್ಲಿ ತುಳಸಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅಂತ ಹೇಳ್ತೀವಿ. ಅಲ್ಲಿಗೆ ನೈವೇದ್ಯ ಅವಲಕ್ಕಿ, ಬೆಲ್ಲ, ಹಸಿ ಹಾಲು, ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಇಷ್ಟು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫೋಟೋಗಳನ್ನೆಲ್ಲ ಒರೆಸಿ ದೇವ್ರ ಮನೆಯೆಲ್ಲ ತೊಳೆದು ದೇವ್ರಿಗೆಲ್ಲ ಅಲಂಕಾರ ಮಾಡಿದೆ. ನನ್ನ ಮಗಳು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ಳು. ನನ್ನ ಮಗನೂ ಅಷ್ಟೇ ನನಗೆ ತುಂಬ ಹೆಲ್ಪ್ ಮಾಡ್ದ. ಶುಭಂ ಕರತ್ ಕಲ್ಯಾಣಿ ಆರೋಗ್ಯ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮಸ್ತುತೆ. ಯಾವಾಗೂ ದೀಪ ಬೆಳಗೋವಾಗ ಈ ಮಂತ್ರವನ್ನು ಹೇಳ್ಕೋಬೇಕು. ಅದಾದ ನಂತರ ನಿಮ್ಮ ಇಷ್ಟವಾದ ದೇವರನ್ನು ಪ್ರಾರ್ಥನೆ ಮಾಡಿ. ಅದಕ್ಕೂ ಮುಂಚೆ ವಿನಾಯಕನ ಪೂಜೆ ಮಾಡಬೇಕು. ಲಕ್ಷ್ಮೀ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸ್ಪುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾ. ನಮಸ್ತಸ್ಯೆ 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 ನಮೋ ನಮಃ. ಓಂ ಕೇಶವಾಯ ನಮಃ. ಓಂ ಮಾಧವಾಯ ನಮಃ. ಓಂ ಹರಿನಾರಾಯಣ. ಗೋವಿಂದ 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 ಗೋವಿಂದ.
ಏಡುಕುಂಡಲವಡ ವೆಂಕಟರಮಣ ಆಪತ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದನಿಗೆ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪ ಮಾಡಿದ್ದೀನಿ. ಅದಾದ ನಂತರ ತುಪ್ಪದ ದೀಪ ಹಚ್ಕೊಂಡಿದ್ದೀನಿ. ನೆಲ್ಲಿಕಾಯಿ ದೀಪ ಸಹ ಹಚ್ಚಿದ್ದೀನಿ. ವಿಷ್ಣುವಿಗೆ ಪ್ರಿಯವಾದದ್ದು ನೆಲ್ಲಿಕಾಯಿ ದೀಪ. ಹಾಗೆ ತುಳಸಿ ದೇವಿಗೆ ತಾಯಿಗೆ ಸೀರೆ ತಂದು ಉಡಿಸ್ಬೇಕು. ಅದ್ರ ಶಕ್ತಿ ಸಾರ ಯಾರ್ಯಾರ ಮನೇಲಿ ಹೆಂಗಿರುತ್ತೋ ಹಂಗೆ ಮಾಡ್ಬೋದು. ನಾನು ಬ್ಲೌಸ್ ಪೀಸ್ ತಂದು ಮತ್ತು ಟವಲ್ ತಂದು ವಿಷ್ಣುವಿಗೆ ಮತ್ತು ತುಳಸಿಗೆ ಇಟ್ಟಿದ್ದೀನಿ. ಅದಾದ ನಂತರ ಅರಿಶಿನ ಕುಂಕುಮ ಕೊಡೋದಕ್ಕೆ ಮನೆಗೆ ಬರೋ ಮುತ್ತೈದೆಯರಿಗೆ ಬ್ಲೌಸ್ ಪೀಸು ಮತ್ತು ಬಳೆ, ಎಲೆ ಅಡಿಕೆ, ಬಾಳೆಹಣ್ಣು ಇಟ್ಟಿದ್ದೀನಿ. ಇವತ್ತು ತುಳಸಿ ವಿವಾಹ ಆಗಿರೋದ್ರಿಂದ ಗೆಜ್ಜೆ ವಸ್ತ್ರ, ಹೂವು, ಹಣ್ಣು, ಹಂಪಲುಗಳು ಮತ್ತು ಹಸಿ ಹಾಲು, ಅರಿಶಿನ ಕೊಂಬು ಎಲ್ಲ ಇಟ್ಟು ಪೂಜೆ ಮಾಡಬೇಕು. ಯಾಕಂದರೆ ಸಂಜೆ ಟೈಮಲ್ಲೇ ಪೂಜೆ ಮಾಡೋದಂದರೆ ಸಂಜೆ ಕಾಲದಲ್ಲಿ ಲಕ್ಷ್ಮಿಯು ಎಲ್ಲರ ಹೊಸ್ಲಿನಲ್ಲಿ ಬಂದು ನೋಡ್ತಾಳಂತೆ. ಯಾರ ಮನೆ ಚೆನ್ನಾಗಿದೆಯೋ, ಯಾರ ಮನೆ ಕ್ಲೀನಾಗಿದೆಯೋ ಅವ್ರ ಮನೆಗೆ ನಾನು ಬಲಗಾಲಿ ಇಡ್ತೀನಿ ಅಂತಂದ್ಬಿಟ್ಟು ಇಡ್ತಾಳಂತೆ ಲಕ್ಷ್ಮಿ. ನಾವು ಆ ಸಮಯದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆ ತಾಯಿನ ಬೇಡ್ಕೊಂಡ್ರೆ ನಮ್ಮ ಮನೆಗೆ ಬರ್ತಾಳಂತೆ. ಯಾವುದೋ ರೂಪದಲ್ಲಿ ಬಂದು ಆಶೀರ್ವಾದ ಮಾಡ್ತಾರಂತೆ. ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಲಕ್ಷ್ಮೀ ಫೋಟೋದಿಂದ ಹೂವು ಹೆಂಗಂದರೆ ಒಂದೊಂದೇ ಬೀಳ್ತಾನೇ ಇತ್ತು. ಹಂಗಾಗಿ ತುಂಬ ಖುಷಿಯಾಗ್ತಿತ್ತು. ಆ ತಾಯಿ ಬಂದು ಹೋಗಿದ್ದಾಳೆ ಅನ್ನೋ ಒಂದು ಸೂಚನೆ ಸಿಕ್ತಲ್ವ, ನನಗೆ ಅಷ್ಟೇ ಸಾಕು ಅನ್ನೋ ಒಂದು ನೆಮ್ಮದಿ ಸಿಕ್ತು. ಅವರು ಮಾಡ್ತಾರೆ ನಾವು ಮಾಡೋಣ ಅನ್ನೋದ್ರ ಬದಲು ಹಬ್ಬದ ಮಹತ್ವ ತಿಳ್ಕೊಳ್ಳಿ, ಆಧ್ಯಾತ್ಮಿಕವಾಗಿ ಸ್ವಲ್ಪನಾದರೂ ತಿಳ್ಕೊಳ್ಳಿ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ ಗೋವಿಂದ ಗೋವಿಂದ ಗೋವಿಂದ. ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ಹರೇ ನಾರಾಯಣ. ಗೋವಿಂದ 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 ಗೋವಿಂದ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ ಪಾದಾಲ ಗೋವಿಂದ ಗೋವಿಂದ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ ಪಾದಾಲ ಗೋವಿಂದ ಗೋವಿಂದ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ತಿಮ್ಮರಾಯ ಸ್ವಾಮಿ ಪಾದಾಲ ಗೋವಿಂದ 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 ಗೋವಿಂದ. ಏಡುಕುಂಡಲವಾಡ ವೆಂಕಟರಮಣ ಆಪತ್ಬಾಂಧವ ಅನಾಥ ರಕ್ಷಕ ಗೋವಿಂದ ಗೋವಿಂದ. ನಮಸ್ತೆ ಮಹಾಲಕ್ಷ್ಮಿ ಶ್ರೀ ಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಅದಾದಮೇಲೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟೆ. ಅದಾದಮೇಲೆ ನಮ್ಮ ಮನೆ ಮಹಾಲಕ್ಷ್ಮಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ಲ, ಹಾಗಾಗಿ ಲಾಸ್ಟಿಗೆ ನನ್ನ ಮಗಳಿಗೂ ಅರಿಶಿನ ಕುಂಕುಮ ಕೊಟ್ಟು ನಮಸ್ಕಾರ ಮಾಡಿಕೊಂಡೆ. ಎಲ್ಲರಿಗೂ ಆ ತುಳಸಿ ದೇವಿ ಒಳ್ಳೇದು ಮಾಡಲಿ. ಯಾರ್ಯಾರು ಪೂಜೆ ಮಾಡಿಲ್ವೋ ಅದೇ ಪೂಜೆ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.